ಅಪ್ಪ ಒಂದೇ ಒಂದ್ ಮಾತು ಹೇಳಿರೋದು, ಅಷ್ಟಕ್ಕೆ ಅಮ್ಮ ಇಷ್ಟು ಈಸಿಯಾಗಿ ಬದಲಾಗ್ಬಿಟ್ರ? ನಮ್ ಮನೇಲಿ ನಡೀತಾ ಇರೋ ಮೊದಲನೇ ಮದ್ವೆ. ನಾನಂತೂ ಸಕ್ಕತ್ತಾಗಿ ರೆಡಿ ಆಗ್ಬೇಕು. ಮೆಹಂದಿ ಹಾಕೋಬೇಕು, ಬಳೆ ತಗೋಬೇಕು, ಸಕ್ಕತ್ತಾಗಿರೋ ಸೀರೆ ಉಟ್ಕೋಬೇಕು. ಯಾವ ಸೀರೆ ಉಟ್ಕೊಂಡ್ಲಿ? ಮಿಸ್ ಆರಾಧ್ನ, ಇದ್ರಲ್ಲಿ ನಾನು ಯಾವ ಸೀರೆ ಉಟ್ಕೊಂಡ್ಲಿ? ಏ ಆರಾಧ್ನ, ನಿನ್ಗೆ ಕೇಳ್ತಾ ಇರೋದು. ನಿನ್ ಮದ್ವೆಗಂತೂ ನನಗೆ ಹೊಸ ಸೀರೆ ಕೊಡಿಸ್ಲಿಲ್ಲ. ಇರೋದ್ರಲ್ಲೇ ನಾನು ಉಟ್ಕೋಬೇಕು. ಇದ್ರಲ್ಲಿ ಯಾವ್ದು ಉಟ್ಕೊಂಡ್ಲಿ? ನೀನೇ ಹೇಳು. ಯಾವ್ದಾದ್ರು ಒಂದು ಹಾಕೊಳೆ. ಅವಳ್ದಾಗಿದೆ, ನೀನ್ ಬೇರೆ ತಲೆ ತಿನ್ಬೇಡ. ಮದ್ವೆ ನಿಂದ ಅವಳ್ದ. ಸಂಭ್ರಮ ನೋಡು, ಸಂಭ್ರಮ. ಏ ಹೋಗಮ್ಮ, ಒಟ್ಟಾರ್ದಲ್ಲೆಲ್ಲ ನಿಮ್ಮ ಅಕ್ಕನ ಮದ್ವೆ ಆದ್ಮೇಲೆ ನೆಕ್ಸ್ಟ್ ನಂದೇ ಅಂತ ರೇಗಿಸ್ತಾ ಇದ್ರು ಗೊತ್ತಾ? ಅದಕ್ಕೆ ನಾನು ಬೇಗ ಮದ್ವೆ ಆಗಲ್ಲ ಅಂತ ಹೇಳ್ಬಿಟ್ಟೆ. ನಾನಿನ್ನು ಓದ್ಬೇಕು, ದೊಡ್ಡ ಆಫೀಸರ್ ಆಗ್ಬೇಕು. ಆಫೀಸರ್ ಆಗೋ ಮುಖನ ನಿಂದು. ಆಗ್ಲೇ ಮದ್ವೆ ಅಂತ ನಾಚ್ಕೊಳ್ತಾ ಇದೀಯಾ? ನಿಮ್ಮಪ್ಪ ಮದ್ವೆ ಮಾಡೋ ತನಕನಾದ್ರೂ ಕಾಯಿ, ಅದಕ್ ಮುಂಚೆನೆ ಗಂಟ್ ಹಾಕೊಂಡ್ ಬರ್ಬೇಡ. ಹೋಗಮ್ಮ, ನಾನು ಅಂದ್ರೆ ನಿನ್ಗೆ ಯಾವಾಗ್ಲೂ ಹೀಗೆ. ಆವೇಶ ಬಿಡು. ನನ್ನ ಹತ್ರ ಇರೋ ಸೀರೆ ಎಲ್ಲ ಮಳೆವಾಗ್ಬಿಟ್ಟಿದೆ. ಆರಾಧ್ನ, ಒಂದ್ ಕೆಲ್ಸ ಮಾಡು. ನೀನ್ ಮದ್ವೆಗಂತ ತಗೊಂಡಿದ್ಯಲ್ಲ ಸೀರೆ, ಅದೇ ನನಗ್ ಕೊಟ್ಬಿಡು, ನಾನೇ ಉಟ್ಕೋತೀನಿ. ಏನ್ ಮಾತು ಅಂತ ಆಡ್ತಿದೀಯೇ? ಅವಳು ಮದ್ವೆಗಂತ ತಂದಿರೋ ಸೀರೆನ ನೀನ್ ಉಟ್ಕೊಳ್ತೀಯಾ? ಯಾಕೆ? ನೀನೇ ಅವಳ ಜಾಗದಲ್ಲಿ ಕುತ್ಕೊಂಡ್ಬಿಡು. ಅಯ್ಯೋ, ಅವಳಿಗೂ ಉಟ್ಕೊಳ್ಳೋದಕ್ಕೆ ಒಂದ್ ಸ್ಯಾರಿ ಬೇಕಲ್ವಾ? ಸರಿ ಬಿಡು. ಏ ಆರಾಧ್ನ, ಇದ್ರಲ್ಲಿ ಯಾವ್ದಾದ್ರು ಒಂದ್ ಸೆಲೆಕ್ಟ್ ಮಾಡ್ಕೊಡೆ, ಅದನ್ನೇ ಉಟ್ಕೋತೀನಿ. ಇದನ್ನೇ ಹಾಕು. ವಾವ್, ಸೂಪರ್ ಕಣೆ ಆರಾಧ್ನ. ಆಕ್ಚುಲಿ ನಾನು ಇದೇ ಸೀರೆ ಹಾಕೋಣ ಅಂತ ಅನ್ಕೊಂಡಿದ್ದೆ. ನಿನ್ಗೂ ಟೇಸ್ಟ್ ಇದೆ ಕಣೆ, ಪರವಾಗಿಲ್ಲ. ನೀನು ನನ್ನ ಜನರೇಷನ್ಗೆ ಮ್ಯಾಚ್ ಆಗ್ತಿದ್ಯಾ. ಆಂಟಿ, ಆಂಟಿ, ಒಂದ್ ಮನೆ ಬೇಕಿತ್ತು. ಈ ಮದ್ವೆ ಗಂಡು ಹೆಣ್ಣು ಕುತ್ಕೋತಾರಲ್ಲ, ಆ ತರದೊಂದ್ ಮನೆ. ಅದಕ್ಕೆ ಸ್ವಲ್ಪ ಡೆಕೋರೇಟ್ ಮಾಡ್ಬೇಕಾಗಿತ್ತು. ಏನ್ರಿ ಮದ್ವೆ ಕಾಂಟ್ರಾಕ್ಟರ್, ಸಿಂಪಲ್ ಮದ್ವೆ ಅಂತೆಲ್ಲ ಹೇಳ್ತಿದ್ದೀರಾ? ಖರ್ಚಾಗತ್ತೆ ಅಂತ ಮದು ಮಗಳಿಗೆ ಮೆಹಂದಿ ಇಲ್ದಂಗ್ ಮಾಡ್ಬೇಡಿ ಆಯ್ತಾ? ಡೋಂಟ್ ವರಿ, ಎಲ್ಲ ಶಾಸ್ತ್ರ ಇದ್ದೇ ಇರುತ್ತೆ. ಇರ್ಲೇಬೇಕು ಅಂತ ಗ್ರೂಮ್ ಅಮ್ಮನ ಕಡೆಯಿಂದ ಆರ್ಡರ್ ಆಗಿದೆ. ಎಲ್ಲ ಶಾಸ್ತ್ರ ಇರತ್ತೆ, ಆದ್ರೆ ಸಿಂಪಲ್ ಆಗಿರತ್ತೆ. ಮದ್ವೆ ಅಂದ್ರೆ ಮದ್ವೆ. ದಿಸ್ ವಿಲ್ ಬಿ ಅ ಟಿಪಿಕಲ್ ಟ್ರೆಡಿಷನಲ್ ಮ್ಯಾರೇಜ್. ಏನ್ರಿ ಆರಾಧನಾ ಮೇಡಮ್, ಓಕೆನಾ? ಇವಾಗ ಈ ಮುನಿಯಮ್ಮ ಏನಾದ್ರೂ ಅಂತಾರೆ. ಸುಮ್ನೆ ಹೋಗೋಕೆ ಏನ್ರಿ ತಗೋತೀರಾ? ನನ್ ತಲೆ ತಿನ್ನೋದಕ್ ತಗೊಂಡಿದಿರಲ್ಲ ಕಾಂಟ್ರಾಕ್ಟು, ಅದಕ್ಕೆಷ್ಟು ಪೇ ಮಾಡ್ತಾರೆ? ಹೇಗೆ ನಡೀತದೆ ಮದುವೆ ತಯಾರಿ? ಸೂಪರ್ ಆಗಿ ನಡೀತಿದೆ. ಮದ್ವೆ ಐಟಮ್ ಎಲ್ಲ ತರಬೇಕಾಯ್ತು, ಗ್ರೋಸರಿ ಎಲ್ಲ, ಹಾಗೆ ಮೆಹಂದಿನೂ ತರಬೇಕಾಯ್ತು, ಅದಕ್ಕೆ ಹೋಗ್ತಿದ್ದೆ. ಈ ಮೆಹಂದಿ ಅಂದ ಕೂಡಲೇ ನೆನಪಾಯ್ತು ಸಿರಿ, ನಿಮ್ಮ ಅಕ್ಕಂಗೆ ನೀನೇ ಮೆಹಂದಿ ಹಾಕ್ಬಿಡು. ಆಮೇಲೆ ಈ ಮದುಮಗಳಿಗೆ ಮೆಹಂದಿ ಹಾಕ್ಸೋ ಯೋಗ್ಯತೆ ಇಲ್ಲ ಅಂತ ಜನ ಮಾತಾಡ್ಕೊಂಡ್ರೆ ಕಷ್ಟ ಅಲ್ವಾ? ಒಳ್ಳೆ ಐಡಿಯಾ ಮಹೇಶ್ ಸರ್, ಇವ್ರ ಕೈಲಿ ಹಾಕ್ಸ್ಬಿಡೋಣ. ರೀ ರಾಜು ಅವ್ರೆ, ಮೆಹಂದಿ ತಗೊಳ್ಳೋದಕ್ಕೆ ನಾನು ನಿಮ್ ಜೊತೆ ಬರ್ಲಾ? ನೀವ್ ಯಾಕ್ರಿ ಬರ್ತೀರಾ? ಮನೇಲಿ ಏನೋ ಕೆಲಸ ಇರುತ್ತೆ, ನೋಡ್ಕೊಂಡ್ ಮಾಡಿ. ನಾನು ಒಬ್ನೇ ಹೋಗ್ತೀನಿ. ಮಹೇಶ್ ಸರ್, ನಂಗೆ ಲೇಟ್ ಆಗ್ತಿದೆ, ಬರ್ತೀನಿ. ಆಯ್ತು ರಶ್ಮಿ, ಓಕೆ ಬಾಯ್ ಬಾಯ್ ಬಾಯ್. ಬಾಯ್ ರಾಜು ಅವ್ರೆ. ನಾನೊಬ್ಬ ತಾಯಾಗಿ ಕೇಳ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಮೂರ್ತಿ ಹೇಳ್ತಾರೆ. ಆದ್ರೆ ಇವ್ರಿಗೆ ನನ್ನ ನೋವು ಮಾತ್ರ ಅರ್ಥ ಆಗ್ತಿಲ್ವಾ? ಅಮ್ಮ,
ಅಪ್ಪ ತಲೆ ಮೇಲೆ ಕೂಡ್ಸ್ಕೊಂಡಿದ್ದಾರೆ ಅಂತ ನೀನು ಹೀಗಾಡ್ತಿರೋದು ನಂಗೊಂಚೂರು ಇಷ್ಟ ಆಗ್ತಿಲ್ಲ. ನೋಡೋದ್ಯಾ ಮೂರ್ತಿ ಅಂಕಲ್ನ? ನೀನೆಷ್ಟೇ ಕೇಳ್ಕೊಂಡ್ರು ಏನೋ ಹೇಳ್ದೆ ಹೋಗ್ತಿದ್ದಾರೆ. ತಾಯಿಯಾಗಿ ಇಷ್ಟೊಂದು ಕೇಳ್ಕೋಬೇಕಾ? ಅಪ್ಪನ ಹತ್ರ ಕೇಳ್ಕೊಂಡ್ರು ಒಂದ್ ಅರ್ಥ ಇದೆ. ಈ ಮೂರ್ತಿ ಅಂಕಲ್ ಯಾರು? ಎಲ್ಲದಕ್ಕೂ ಮೂಗ್ ತೋರಿಸ್ತಾರೆ. ಡ್ಯೂಟಿ ಬಗ್ಗೆ ಹೆಮ್ಮೆ ಇರ್ಬೇಕಮ್ಮ, ಕೊಬ್ಬಿರ್ಬಾರ್ದು. ಒಬ್ಬ ತಾಯಿ ಮನ್ಸಲ್ಲಿ ಎಷ್ಟು ನೋವಿದೆ ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ನಾನು ಏನು ಮಾಡಲಿ? ತಾಯಿ ಮಗನ ಒಂದು ಮಾಡೋಕ್ಕೆ ಸಾಧ್ಯನಾ? ಸ್ವಲ್ಪ ವೆಯ್ಟ್ ಮಾಡಿ ತಾಳ್ಮೆ ತಂದ್ಕೊಳ್ಳಿ ಅನ್ನೋದೆಲ್ಲ ಲಾಜಿಕ್ ಅಷ್ಟೇ. ಸಂಬಂಧ, ಪ್ರೀತಿ ಅನ್ನೋ ಎಮೋಷನ್ ಮಧ್ಯ ಲಾಜಿಕ್ ಎಲ್ಲಿ ವರ್ಕ್ ಆಗುತ್ತೆ? ಬಟ್ ನಾನು ಏನು ಮಾಡಲಿ? ಅಲ್ಲ, ನಾವೆಲ್ಲ ಹಿಂಗ್ ನಿಂತಿದ್ರೆ ಮಹೇಶನ್ ಡೌಟ್ ಬರೋದಿಲ್ವಾ? ನಾವ್ ಹೇಳೋಷ್ಟು ಹೇಳಿದ್ವಿ, ಮಿಕ್ಕಿದೆಲ್ಲ ಹಿಂಗ್ ನೋಡ್ಕೋತಾರೆ. ಮಹೇಶಂಗ್ ಗೊತ್ತಾಗ್ಬಾರ್ದು ಅಷ್ಟೇ, ಸುಮ್ಮನಿರು. ಇವಾಗ ನಾನು ನೋಡ್ಕತೀನಿ. ಎಲ್ಲಾದ್ರೂ ಹೊರಟು ಹೋಗು, ಇವ್ರು ನಿನ್ನ ಡ್ರಾಪ್ ಮಾಡ್ತಾರೆ. ಏನ್ ಹೇಳ್ತಿದ್ದೀರಲ್ಲ ತಕ್ಕ? ಏನು ಎತ್ತ ಅಂತ ಪ್ರಶ್ನೆ ಕೇಳ್ಕೊಂಡು ಹಠ ಮಾಡ್ಬೇಡ. ನೋಡು, ನಾವೆಲ್ಲ ವ್ಯವಸ್ಥೆ ಮಾಡಿದೀವಿ, ಮೊದ್ಲು ಇಲ್ಲಿಂದ ಹೊರಟು ಹೋಗು. ಏನಿದು? ಮತ್ತೆ ಮತ್ತೆ ಎಲ್ರೂ ಅದನ್ನೇ ಹೇಳ್ತಿದ್ದೀರಾ? ಈ ಅಮ್ಮ ಕೆಂಪಮ್ಮಜ್ಜಿ ಎಲ್ಲ ಸೇರ್ಕೊಂಡು ಇದನ್ನ ತುಂಬಾ ಸರಿ ಟ್ರೈ ಮಾಡಿದ್ದಾರೆ. ನಾನ್ ಎಲ್ಲಿಗೂ ಹೋಗಲ್ಲ ಲತಕ್ಕ. ಕಷ್ಟಕ್ಕೆ ಹೆದರ್ಕೊಂಡು ಓಡ್ ಹೋಗೋ ಅಂತವಳಲ್ಲ ನಾನು. ಯಾಕೆ ಗಡ್ಡ ಮಾಡ್ತಿದೀಯ? ಓಡ್ ಹೋಗಿ ಇಲ್ಲಿಂದ. ಇಡೀ ಜೀವನ ಓಡಿದ್ದೀನಿ ಅಜ್ಜಿ, ಆದ್ರೆ ನನಗ್ ಬೇಕಾಗಿದ್ ಸಿಗ್ಲೇ ಇಲ್ಲ. ಇನ್ ಮುಂದೆ ನಾನ್ ಓಡಲ್ಲ ಅಜ್ಜಿ. ಅದೇನಾಗುತ್ತೋ ಹಾಗೇ ಬಿಡ್ಲಿ, ನಾನು ನೋಡೇ ಬಿಡ್ತೀನಿ. ಆರಾಧ್ನಾ, ಪ್ಲೀಸ್ ಅಮ್ಮ, ಹೇಳಿದ್ ಮಾತ್ ಕೇಳು. ಅಯ್ಯಯ್ಯೋ ಲತಕ್ಕ, ಇವ ಬೇರೆ ಬಂದ್ನಲ್ಲ, ಈಗ ಎಂತ ಮಾಡೋದು? ಇವ ಹೋಗಿ ಮಹೇಶನ ಹತ್ರ ಫಿಟ್ಟಿಂಗ್ ಇಡ್ತಾನ ಅಂತ ಈಗ. ಏನೆಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡ್ತಿದ್ದೀರಾ? ಮಹೇಶ್ ಸರ್ ಏನೋ ಶಾಸ್ತ್ರ ಇದೆ ಅಂತ ಹೇಳಿದ್ರು. ಏನಿದು ಬ್ಯಾಗು? ವಿಷಯ ಏನ್ ಹೇಳಿ? ಮೆಹಂದಿ ಬೇಕು ಅಂತ ಹೇಳಿದಿರಲ್ಲ, ತಂದಿದ್ದೀನಿ ತಗೊಳ್ಳಿ. ಏನಪ್ಪ? ಏನಂಟಿ? ಅವಳಿಗೆ ಈ ಮದ್ವೆ ಇಷ್ಟ ಇಲ್ಲ. ಎಷ್ಟು ಸರ್ತಿ ಹೇಳದ್ ನಿನ್ಗೆ? ಇನ್ನೊಂದೆರಡು ದಿನದಲ್ಲಿ ಅವಳ ಮದ್ವೆ. ಭಯ ಆಗ್ತಿದೆ, ಅವಳ ಜೀವನ ಏನಾಗ್ಬಿಡುತ್ತೋ ಅಂತ. ಸಮಾಧಾನ ಮಾಡ್ಕೊಳ್ಳಿ ಆಂಟಿ. ನೀನೇನು
ಬರೀ ಸಮಾಧಾನ ಮಾಡ್ಬಿಡ್ತೀಯ. ಒಬ್ಬ ತಾಯಿ ಕಷ್ಟ ನಿನಗೆ ಅರ್ಥನೇ ಆಗ್ತಿಲ್ವಾ? ನಾನು ಬರೀ ಸಮಾಧಾನ ಮಾಡ್ತಿಲ್ಲ ಆಂಟಿ, ಓಪ್ ಇಟ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಅವ್ರಿಗೆ ಒಳ್ಳೇದಾಗ್ಬೇಕು ಅಂತ ಬಯಸೋರಲ್ಲಿ ನಾನು ಒಬ್ಬ. ಅವ್ರಿಗೆ ಒಳ್ಳೇದು ಆಗೇ ಆಗತ್ತೆ. ಮೂರ್ತಿ ಅಂಕಲ್, ನಿಮಗೆ ನನ್ ಮೇಲೆ ಏನ್ ದ್ವೇಷ ಇದೆಯೋ ಅದ್ ನನಗ್ ಗೊತ್ತಿಲ್ಲ. ಆದ್ರೆ ಈ ಮನೆ ಮಗನ ಈ ಮನೆಯಿಂದ ದೂರ ಮಾಡಿದ್ರೆ ನೀವು ಸಕ್ಸಸ್ ಆಗಿದ್ದೀರಾ. ನಂಗೂ ಅಮ್ಮಂಗೂ ಈಗ್ಲೇ ಗೊತ್ತಾಗ್ಬೇಕು ರಾಜ್ ಎಲ್ಲಿದ್ದಾನೆ ಅಂತ. ಅಮ್ಮು ಏನಂತ ಹೇಳ್ತಾ ಇದೀಯಾ? ನಾನ್ ಯಾಕೆ ರಾಜ್ ಜೊತೆ ಮಾತಾಡಿದ್ನಲ್ಲ? ಬರೀ ಮಾತಾಡಿದ್ರೆ ಮುಗಿತಾ ಅಮ್ಮ? ಇದನ್ನ ಮೂಗುಕ್ ತುಪ್ಪ ಸೋರೋದು ಅಂತಾರೆ. ಅವನು ಈ ಮನೆ ಮಗ, ಈ ಮನೇಲಿ ಇರ್ಬೇಕು. ಅವನ ಕರ್ಕೊಂಡೋಗಿ ಅಲ್ಲೆಲ್ಲೋ ಇಟ್ರೆ. ಅಂಕಲ್, ರಾಜ್ ಎಲ್ಲಿದ್ದಾನೆ ಅಂತ ಹೇಳಿ. ನೀವ್ ಹೇಳೋ ತನಕ ನಾನ್ ನಿಮ್ಮನ್ನ ಹೋಗೋದಕ್ಕೆ ಬಿಡೋದಿಲ್ಲ. ಸುಶಾಂತ್ ಎಲ್ಲಿದ್ದಾನೆ ಅಂತ ನಾನು ಯಾರಿಗೂ ಹೇಳಲ್ಲ. ಅವನು ಎಲ್ಲಿದ್ದಾನೋ ಅಲ್ಲಿ ಚೆನ್ನಾಗಿದ್ದಾನೆ, ಜವಾಬ್ದಾರಿ ಕಲಿತಾ ಇದ್ದಾನೆ. ಧರ್ಮನಿಗೆ ಬೇಕಾಗಿರೋದು ಅದೇ. ಅಲ್ಲಿಗೆ ವಿಷಯ ಮುಗಿತು. ಸುಶಾಂತ್ ಈ ಮನೆಗೆ ಬರೋ ಮಾತು ಬಂದ್ರೆ ಅವನಿಲ್ಲಿಗೆ ಬರುವಾಗ ಹೊಸ ಮನುಷ್ಯನಾಗಿ ಬರಬೇಕು. ಬರ್ತಾನೆ. ಅಲ್ಲಿವರೆಗೂ ಈ ಮನೆ ನೆರಳು ಕೂಡ ಅವನ ಮೇಲೆ ಬೀಳೋದು ಬೇಡ. ಸರಿಯಾಗಿ ಹೇಳಿದೆ ಮೂರ್ತಿ. ನಾನು ಹೇಳ್ತಾ ಇರೋದು ಅದನ್ನೇ. ಸುಶಾಂತ್ ಈ ಮನೆಯಿಂದ ಹೊರಗೆ ಹೋಗುವಾಗ ನಮ್ಮ ಮಧ್ಯೆ ಆಗಿರೋ ಮಾತು ಕೂಡ ಅದೇ. ಒಂದೋ ನನ್ನ ಕೈಯಲ್ಲಿ 1 ಲಕ್ಷ ದುಡಿಯೋದಕ್ಕಾಗೋದಿಲ್ಲ ಅಂತೇಳಿ ಅವನು ಸೋಲ್ ಒಪ್ಕೊಂಡು ಮನೆಗೆ ವಾಪಸ್ ಬರಬೇಕು, ಇಲ್ಲ 1 ಲಕ್ಷ ದುಡಿದು ನನಗೂ ಜವಾಬ್ದಾರಿ ಇದೆ ಅಂತೇಳಿ ತೋರಿಸ್ಬೇಕು. ಈ ಎರಡರ ಮಧ್ಯೆ ಯಾವುದೇ ಪರಿಹಾರ ಹುಡುಕಿದ್ರೂ ಒತ್ತಾಯದಿಂದ ಗೂಡು ಕಿತ್ತು ಪಾತ್ರಗಿತ್ತಿನ ಹೊರಗೆ ತೆಗೆದ ಹಾಗಿರುತ್ತೆ. ರೆಕ್ಕೆ ಬಲ್ತಿರೋದಿಲ್ಲ ಅಂತ ಪಾತ್ರಗಿತ್ತಿ ಇದ್ರೂ ಅಷ್ಟೇ, ಇರದೇ ಇದ್ರೂ ಅಷ್ಟೇ. ಈ ಮೂರ್ತಿ ಅಂಕಲ್ ಯಾವ್ದೇ ಟ್ರಿಕ್ಗೂ ಬಗ್ತಿಲ್ಲ. ಡ್ಯಾಡ್ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಏನಾದ್ರೂ ಮಾಡಿ ಈ ಮೂರ್ತಿ ಅಂಕಲ್ನ ಸಿಕ್ಕಾಕ್ಸ್ಬೇಕು.